ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಯಾರೆಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ನಿಮಗೆ ಒಂದು ಅಪ್ಡೇಟು. ಯಾಕಂದರೆ ಎಲ್ಲರೂ ಕೂಡ ವೇಟ್ ಮಾಡ್ತಕ್ಕಂಥದ್ದು ಟೈಮು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅನ್ನೋದು. ಓಕೆ, ಇವತ್ತು 2 ಗಂಟೆ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಡಿಲೇ ಆಗಿದೆ. ಬಟ್ ಇವಾಗಾದ್ರೂ ಬಿಟ್ಟಿದ್ದಾರೆ ಅಂತಂದರೆ ಖಂಡಿತ ಬಿಟ್ಟಿದ್ದಾರೆ. ಬಟ್ ನಿಮಗೆ ಎಲ್ಲಿ ಲಿಂಕ್ ಸಿಗ್ತಾಯಿಲ್ಲ ಅಂತ ಕೇಳ್ತಿದ್ರಿ. ಓಕೆ, ಇಲ್ಲಿ ನೋಡ್ರಿ ಕಾಣ್ತಿರ್ಬೋದು. ಇಷ್ಟೊತ್ತು ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಏನು ಬಿಟ್ಟಿದ್ದಿಲ್ಲ. ಕೆ ವೆಬ್ಸೈಟಲ್ಲಿ ಬಂದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಯಾರೆಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ ಇದ್ದಾರೋ ಅವ್ರಿಗೇನಪ್ಪ ಅಂದರೆ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಅನೌನ್ಸ್ ಮಾಡಿದ್ದಾರೆ. ಕಾಣಿಸ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ. ಬಟ್ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಯಾವುದೇ ರೀತಿ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಒಂದು ಓಪನ್ ಆಗ್ತಿಲ್ಲ. ಮೇ ಬಿ ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಓಪನ್ ಆಗುತ್ತೆ. ಬಟ್ ನೀವು ಸೆಕೆಂಡ್ ರೌಂಡ್ ಒಂದು ಆಪ್ಷನ್ ಎಂಟರ್ ಲಿಂಕ್ ಅಂದಿರಲ್ಲ ಬರ್ತಾರೆ, ಎಲ್ಲಿದೆ ಅಂತಂದರೆ ಲಿಂಕ್ ಇನ್ನೂ ಸದ್ಯಕ್ಕೆ ಇಲ್ಲಿ ಏನಂತಂದ್ರೆ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಬಟ್ ಏನಪ್ಪ ಅಂತಂದರೆ ನಾನು ಪ್ರಿವಿಯಸ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಯಾರೆಲ್ಲ ಫಸ್ಟ್ ರೌಂಡ್ ಫಸ್ಟ್ ರೌಂಡ್ ಆಪ್ಷನ್ ಎಂಟರ್ ಲಿಂಕ್ ಓಪನ್ ಮಾಡ್ಕೊಂಡಾಗ 505 ಎರರ್ ಅಥವಾ 404 ಎರರ್ ಬರ್ತಾ ಇತ್ತು. ಓಕೆ, ಈಗ ಏನಪ್ಪ ಆಗ್ತಿದೆ ಅಂತಾರೆ, ನಾನು ಸ್ಕ್ರೀನ್ ಮೇಲೆ ಇದ್ದೀನಿ. ಬೇಕಾದ್ರೆ ಕೆ ವೆಬ್ಸೈಟಲ್ಲಿ ಬಂದುಬಿಟ್ಟು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGC 2024 ಮೇಲೆ ಕ್ಲಿಕ್ ಮಾಡಿಕೊಂಡು ಯಾರೆಲ್ಲ ಈಗ ಹೋಗ್ಬಿಟ್ಟು ಅಂದರೆ ಫಸ್ಟ್ ರೌಂಡ್ದು ಆಪ್ಷನ್ ಎಂಟರ್ ಲಿಂಕ್ ಏನಿತ್ತು ಅದ್ರ ಮೇಲೆ ನೀವು ಏನಾದ್ರು ಕ್ಲಿಕ್ ಮಾಡಿಕೊಂಡ್ರೆ, ಈಗ ನಾನು ತೋರಿಸ್ತೀನಿ ನಿಮಗೆ. ಅಂದರೆ ಇದು ಕಾಣಿಸ್ತಿದೆ ನೋಡಿರಿ, ಮೊದಲನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಹೆಂಗೆ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಆಗ್ತಿದೆ ಅಂತಂದರೆ ಓಪನ್ ಆಗ್ತಿದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಈ ರೀತಿ ಓಪನ್ ಆಗ್ತಿದೆ. ಬಟ್ ಇಲ್ಲಿ ಏನಾದರೂ CT ನಂಬರ್ ಹಾಕಿ, ಲೈಕ್ ತೋರಿಸ್ತೀನಿ ನಾನು CT ನಂಬರ್ ಹಾಕ್ತೀನಿ. ಓಕೆ, CT ನಂಬರ್ ಹಾಕ್ತೀನಿ. ಆ್ಯಂಡ್ ನಿಮಗೆ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ಕಾಣುತ್ತೆ, ಅದನ್ನು ಕೂಡ ಹಾಕ್ತೀನಿ. ಬಟ್ ಹಾಕಿ ಆದಮೇಲೆ ಒಂದು ಕ್ಯಾಪ್ಚಾ ಕೋಡ್ ಹಾಕಿದ ಮೇಲೆ ಏನಪ್ಪ ಬರ್ತಿದೆ ಅಂದರೆ ಯು ಆರ್ ಸ್ಟಾಪ್ಡ್ ಫ್ರಮ್ ಸೀಟ್ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತದೆ. ಓಕೆ, ಈ ರೀತಿ ನಿಮಗೂ ಕೂಡ ಬರ್ತಿರ್ಬೋದು. ಬಟ್ ಇದೇನ ಬರ್ತಾರೆ, ನೀವು ಖಂಡಿತ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟರ್ ಲಿಂಕ್ದು ಏನು ಹೇಳ್ತಿದ್ದಾರೆ ಅದೇನ ರಿಯಲ್, ಸೆಕೆಂಡ್ ರೌಂಡ್ ಕೂಡ ಅದೇನೇ ಬರ್ತಂದರೆ. ಸೊ ಇಲ್ಲಿ ಇಲ್ಲ, ಸಪ್ರೇಟಾಗಿ ನಿಮಗೆ ಸೆಕೆಂಡ್ ರೌಂಡ್ ಒಂದು ಲಿಂಕ್ ಅನ್ನೋದು ಬಿಡ್ತಾರೆ. ಓಕೆ, ಜನ್ರೇಟ್ ಮಾಡ್ತಾರೆ. ಬಟ್ ಅದನ್ನೇ ಮಾಡಿಫೈ ಮಾಡ್ತಾರೆ ಅಂತಂದರೆ ಫಸ್ಟ್ ರೌಂಡ್ದು ಲಿಂಕ್ ಏನಿತ್ತು ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಬರ್ತಾರೆ. ಅಂದರೆ ಇಷ್ಟೊತ್ತವರೆಗೂ ಎರರ್ ಬರ್ತಿದ್ದ ಲಿಂಕ್. ಓಕೆ, ಈಗ ಫಸ್ಟ್ ರೌಂಡ್ ಲಿಂಕ್ ಏನು ಎರರ್ ಬರ್ತಿದ್ದು ಈಗ ಓಪನ್ ಆಗ್ತಿದೆ. ಬಟ್ ಇವರ್ CET ಅಡ್ಮಿಷನ್ ಪ್ರೊಸೆಸ್ ಅಂದರೆ ಸ್ಟಾಪ್ ಅಂತ ಬರ್ತದೆ ಅಂತಂದರೆ ಓಪನ್ ಆಗುತ್ತೆ, ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಓಪನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಲ್ಲಿ ಮೇನ್ ಏನಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಏನೇನೆಲ್ಲ ಬದಲಾವಣೆ ಆಗಿದೆ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅದು ಕೂಡ ತಿಳ್ಕೊಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಸೆಕೆಂಡ್ ರೌಂಡ್ಗೆ ಭಾಳ ಇಂಪಾರ್ಟೆಂಟ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಅದಕ್ಕೋಸ್ಕರ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಓಕೆ ಓಪನ್ ಆಗಲಿ, ಎಲ್ಲರೂ ಕೂಡ PDF ಓಪನ್ ಆಗಲಿ, ಅವಾಗ ಬೇಕಾದ್ರೆ ಅದ್ರ ಬಗ್ಗೆ ಸಪ್ರೇಟ್ ಮಾಡೋಣ. ಇವಾಗ ಏನು ಮಾಡೋಕ್ಕೆ ಬಿಟ್ಟಿದ್ದಾರೆ ಅಂತಂದ್ರೆ ಬ್ರದರ್, ಎಲ್ಲಿ ಅಂತಂದರೆ ಇಲ್ಲೇ ಓಪನ್. ಓಕೆ, ಇನ್ನೊಂದು ಲಿಂಕ್ ಬಿಡ್ತಾರೆ. ಓಕೆ, ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟರ್ ಲಿಂಕನ್ನು ಸದ್ಯದಲ್ಲೇ ಬಿಡ್ತಾರೆ. ಬಿಟ್ಟ ತಕ್ಷಣ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಸೀಟ್ ನಂಬರ್ ಹಾಕಿಬಿಟ್ಟು ಯಾವ ರೀತಿ ಆಗ್ತದೆ ಅಂದರೆ ಫಸ್ಟ್ ರೌಂಡ್ಗೆ ಯಾವ ರೀತಿ ಲಾಗಿನ್ ಆಗ್ತಿದ್ರು ಅದೇ ರೀತಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಲ್ಲಿ ಏನಾದರೂ ಡಿಲೇಟು ಮತ್ತು ಆ್ಯಡ್ ಮಾಡೋಕ್ಕಂತ ಬರಲ್ಲ, ರೀಅರೇಂಜ್, ಮಾಡಿಫೈ 3 ಕೂಡ ಮಾಡ್ಬೋದಾಗಿರ್ತದೆ. ಟೈಮ್ ಇದೆ. ಓಕೆ, 3 ಡೇಸ್ ಟೈಮ್ ಇದೆ. ಆರಾಮ್ಸೆ ಇವತ್ತು ಮಾಡದಿದ್ರು ಕೂಡ ನಾಳೆ ನಾಡಿದ್ದನ್ನು ಕೂಡ ಮಾಡ್ಬೋದು. ಬಟ್ ಸಾಧ್ಯ ಆದರೆ ಬೇಗನೆ ಮಾಡ್ಕೋರಿ. ಯಾಕಂತಂದರೆ ಫಸ್ಟ್ ರೌಂಡ್ಗೆ ಮಾಡಿದ ತಪ್ಪು ಮಾಡೋಕ್ಕೋಗ್ಬೇಡಿ. ಅಂತಂದರೆ ಎಷ್ಟು ಹುಡುಗರು ಚಾಯ್ಸ್ 2 ಕೊಟ್ಟಿರೋ ಉದ್ದೇಶ ಏನಂತಂದರೆ ಚೆನ್ನಾಗಿರೋ ಕಾಲ ಸಿಗಲಿ ಅಂತಾನೆ. ಚಾಯ್ಸ್ 3 ಕೊಟ್ಟಿರೋ ಉದ್ದೇಶ ಏನಪ್ಪ ಅಂದರೆ ಯಾವುದೋ ಬೇಡವಾಗಿರೋ ಕಾಲ ಸಿಕ್ಕಿದೆ, ಚೆನ್ನಾಗಿರೋ ಸಿಗಲಿ, ಅದು ಚೆನ್ನಾಗಿರೋದೇ ನಾವು ಕರೆಕ್ಟಾಗಿ ಪ್ರಿಯಾರಿಟಿ ಕೊಡಬೇಕು ಅನ್ನೋ ಕಾರಣ ನೀವು ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿದ್ರೆ. ಓಕೆ, ಯಾರೆಲ್ಲ ಸೀಟ್ ಸಿಕ್ಕಿಲ್ಲೋ ನೀವು ಕೂಡ ಓಕೆ, ನೀವು ಅಂದರೆ ಈಗ ಸೀಟ್ ಸಿಕ್ಕೋರು ಒಂದು ಕತೆ ಅಂದರೆ ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವರು ಕೂಡ ಏನು ಮಾಡ್ರಿ ಅಂತಂದರೆ ಪ್ರಿಯಾರಿಟಿ ಕರೆಕ್ಟಾಗಿ ಕೊಡ್ರಿ. ಈ ಕಾಲೇಜಸ್ ಅಂತೂ ಯಾರು ಕೂಡ ಆ್ಯಡ್ ಮಾಡೋಕ್ಕೆ ಬರಲ್ಲ. ಓಕೆ, ನಿಮಗೆ ಬೇಕಾಗಿರೋ ಪ್ರಿಯಾರಿಟಿನ ಕೊಟ್ಕೋರಿ ಈ ಒಂದು ಸೆಕೆಂಡ್ ರೌಂಡಲ್ಲಿ. ಓಕೆ, ಎನಿವೇ ಆಪ್ಷನ್ ಎಂಟ್ರಿ ಬಿಡಲಿ, ಇನ್ನೊಂದು ಟೈಮ್ ಏನೇನೆಲ್ಲ ಇದೆ, ಏನೇನೆಲ್ಲ ಚೇಂಜಸ್ ಆಗಿದೆ ಅದನ್ನು ಕೂಡ ಮಾಡೋಣ. ಆ್ಯಂಡ್ ಈ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಸದ್ಯಕ್ಕೆ ಯಾವುದೇ ರೀತಿ ಓಪನ್ ಆಗ್ತಿಲ್ಲ, ಬಿಟ್ಟಿದ್ದಾರೆ. ಓಕೆ, ಲಿಂಕ್ ಬಿಟ್ಟಿದ್ದಾರೆ. ಲೈಕ್ ಇದರಲ್ಲಿ ಇಲ್ಲಿ ಹೋಗಿ ಚೆಕ್ ಮಾಡ್ತೀನಿ, ಬೇಕಾದರೆ ಕಾಣಿಸ್ತಿದೆ. ಓಕೆ, ಪ್ರವೇಶ ಹೋಗ್ತೀನಿ, UGC 2024 ಮೇಲೆ ಹೋಗ್ತೀನಿ. ಇಲ್ಲಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ನ ಕ್ಲಿಕ್ ಮಾಡ್ಕೊಂಡ್ರೆ ಜಸ್ಟ್ ಒಂದು ಓಪನ್ ಆದಂಗೆ ಅನಿಸುತ್ತೆ. ಬಟ್ ಓಪನ್ ಆಗಿಲ್ಲ ಅಂದರೆ ಇನ್ನೂ ಕೂಡ PDF ಅಲ್ಲಿ ಜನ್ರೇಟ್ ಮಾಡಿಲ್ಲ. ಓಕೆ, ಅಂದರೆ ಆಪ್ಷನ್ ಎಂಟ್ರಿ ಲಿಂಕು ಕೂಡ ಜನ್ರೇಟ್ ಮಾಡಿಲ್ಲ, ಜಸ್ಟ್ ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ, ನಾನು ಹೇಳಿದೆ ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಎಲ್ಲನೂ ಕೂಡ ಆ್ಯಕ್ಟಿವ್ ಆಗುತ್ತೆ. ಬಿಟ್ಟ ತಕ್ಷಣ ಓಪನ್ ಮಾಡ್ಕೋಬೋದು. ನೀವು ಇನ್ನು ಕೇಸ್ ಗೊತ್ತಾಗಿಲ್ಲ ಅಂತಂದರೆ ನಾನು ಇವತ್ತು ಹೆಂಗಿದ್ರು ಕೂಡ ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಓಪನ್ ಆಗುತ್ತೆ. ಓಕೆ, ನಾನು ನಿಮ್ಗೆ ತಿಳಿಸ್ತೀನಿ ಬೇಕಾದರೆ, ಅದಕ್ಕೋಸ್ಕರ ಟೆಲಿಗ್ರಾಮಲ್ಲಿ ರೀ, ಅಲ್ಲಾದರೂ ತಿಳಿಸ್ತೀನಿ. ಓಕೆ, ಎನಿವೇ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಬಿಡ್ತಾರ, ವೇಟ್ ಮಾಡಿರಿ, ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಆ್ಯಂಡ್ ಇನ್ನೂ ಕೂಡ ಯಾರಲ್ಲ ಅಂದರೆ ಪ್ರಿಯಾರಿಟಿ ಕರೆಕ್ಟ್ ಯಾವ ರೀತಿ ಕೊಡಬೇಕಂತಂದು ನಿಮ್ಗೆ ಇನ್ನೂ ಕೂಡ ರೆಡಿ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ರೆಡಿ ಮಾಡ್ಕೊರಿ ಇವತ್ತು. ಓಕೆ, ನಾಳೆ ಬೇಕಾದರೆ ಆಪ್ಷನ್ ಎಂಟ್ರಿ ಏನಾದರೂ ಮಾಡ್ಬೋದು. ಇವತ್ತು ಕರೆಕ್ಟ್ ಪ್ರಿಯಾರಿಟಿ ಯಾವ ರೀತಿ ಕೊಡಬೇಕು ಅದನ್ನೆಲ್ಲನೂ ಕೂಡ ಕರೆಕ್ಟಾಗಿ ರೆಡಿ ಇಟ್ಕೊರಿ. ಓಕೆ, ಬಾಯ್.